ನೋಡಿ, ಕೋಜಿಕೋಡ್ನಲ್ಲಿ ನಡೆದಂತ ಒಂದು ದುರಂತ ಕಥೆ ಇದು. ಬಸ್ನಲ್ಲಿ ದೀಪಕ್ ಕಣ್ಣೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಬಸ್ನಲ್ಲಿ ಓರ್ವ ಯುವತಿ ಪ್ರಯಾಣ ಮಾಡ್ತಾ ಇದ್ಲು. ಬಸ್ ರಶ್ ಆಗಿದ್ದಕ್ಕೆ ದೀಪಕ್ ದೇಹ ಶಿಂಜಿತಾಗೆ ತಾಗಿತ್ತು. ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅದನ್ನ ಶಿಂಜಿತಾ ಬೇಕು ಅಂತಾನೆ ತನ್ನ ದೇಹವನ್ನ ತಾಗಿಸ್ತಾ ಇರೋದು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿರೋಧ ಒಡ್ಡುವಂತಹ ಹಾವಭಾವ ಆಕೆಯ ಮುಖದಲ್ಲಿ ಇರಲೇ ಇಲ್ಲ. ಆತ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾನಂತಂದ್ರೆ ಅದನ್ನ ತಡಿಬೇಕಾಗಿರುವಂತ ಕೆಲಸ ಈಕೆಯಿಂದ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಂದು ರೀತಿ ಹಸನ್ಮುಖಿಯಾಗಿ ವಿಡಿಯೋ ಮಾಡ್ತಾ ಇದ್ದದ್ದು. ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಪೋಸ್ಟ್ ಮಾಡಿದ್ಲು ಈಕೆ. ಯುವತಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು. ವಿಡಿಯೋ ನೋಡಿ ದೀಪಕ್ ಒಂದು ಕ್ಷಣ ಬೆಚ್ಚಿ ಬಿದ್ರು. ಮನನೊಂದು ದೀಪಕ್ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ನೋಡಿ, ಕೆಲವರ ಹುಚ್ಚಾಟಗಳು ಯಾವ ರೀತಿಯ ಅವಾಂತರಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಹುಚ್ಚಾಟ ಮಾಡೋರು ಎಲ್ಲರೂ ಕೂಡ ಇಂಥವುಗಳನ್ನ ಗಮನಿಸಬೇಕು. ನಿಮ್ಮ ದಿಮಾಕಿಗೆ, ನಿಮ್ಮ ಲೈಕ್ಸ್ಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲ ಆದ್ಮೇಲೆ ಯುವತಿಯ ವಿರುದ್ಧ ದೀಪಕ್ ಕುಟುಂಬಸ್ಥರು ದೂರನ್ನ ಕೊಟ್ಟರು. ಕೊನೆಗೂ ವ್ಲಾಗರ್ ಶಿಂಜಿತಾ ಮುಸ್ತಫಾರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆದ್ದರಿಂದ ಪುರುಷರು ಹೋದಲ್ಲಿ ಬಂದಲ್ಲಿ ಬಹಳ ಎಚ್ಚರ ವಹಿಸಿ. ಇಂಥ ಯುವತಿಯರು ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ಹುಡುಗರು ತಲೆ ಕಟ್ಟಿ ಆಮೇಲೆ ಅವರು ಸುಸೈಡ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಇದೆಲ್ಲ ಎಚ್ಚರದಿಂದ ಇರಿ. ನೋಡಿ, ಕೋಜಿಕೋಡ್ನಲ್ಲಿ ನಡೆದಂತ ಒಂದು ದುರಂತ ಕಥೆ ಇದು. ಬಸ್ನಲ್ಲಿ ದೀಪಕ್ ಕಣ್ಣೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಬಸ್ನಲ್ಲಿ ಓರ್ವ ಯುವತಿ ಪ್ರಯಾಣ ಮಾಡ್ತಾ ಇದ್ಲು. ಬಸ್ ರಶ್ ಆಗಿದ್ದಕ್ಕೆ ದೀಪಕ್ ದೇಹ ಶಿಂಜಿತಾಗೆ ತಾಗಿತ್ತು. ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅದನ್ನ ಶಿಂಜಿತಾ ಬೇಕು ಅಂತಾನೆ ತನ್ನ ದೇಹವನ್ನ ತಾಗಿಸ್ತಾ ಇರೋದು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿರೋಧ ಒಡ್ಡುವಂತಹ ಹಾವಭಾವ ಆಕೆಯ ಮುಖದಲ್ಲಿ ಇರಲೇ ಇಲ್ಲ. ಆತ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾನಂತಂದ್ರೆ ಅದನ್ನ ತಡಿಬೇಕಾಗಿರುವಂತ ಕೆಲಸ ಈಕೆಯಿಂದ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಂದು ರೀತಿ ಹಸನ್ಮುಖಿಯಾಗಿ ವಿಡಿಯೋ ಮಾಡ್ತಾ ಇದ್ದದ್ದು. ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಪೋಸ್ಟ್ ಮಾಡಿದ್ಲು ಈಕೆ. ಯುವತಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು. ವಿಡಿಯೋ ನೋಡಿ ದೀಪಕ್ ಒಂದು ಕ್ಷಣ ಬೆಚ್ಚಿ ಬಿದ್ರು. ಮನನೊಂದು ದೀಪಕ್ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ನೋಡಿ, ಕೆಲವರ ಹುಚ್ಚಾಟಗಳು ಯಾವ ರೀತಿಯ ಅವಾಂತರಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಹುಚ್ಚಾಟ ಮಾಡೋರು ಎಲ್ಲರೂ ಕೂಡ ಇಂಥವುಗಳನ್ನ ಗಮನಿಸಬೇಕು. ನಿಮ್ಮ ದಿಮಾಕಿಗೆ, ನಿಮ್ಮ ಲೈಕ್ಸ್ಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲ ಆದ್ಮೇಲೆ ಯುವತಿಯ ವಿರುದ್ಧ ದೀಪಕ್ ಕುಟುಂಬಸ್ಥರು ದೂರನ್ನ ಕೊಟ್ಟರು. ಕೊನೆಗೂ ವ್ಲಾಗರ್ ಶಿಂಜಿತಾ ಮುಸ್ತಫಾರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆದ್ದರಿಂದ ಪುರುಷರು ಹೋದಲ್ಲಿ ಬಂದಲ್ಲಿ ಬಹಳ ಎಚ್ಚರ ವಹಿಸಿ. ಇಂಥ ಯುವತಿಯರು ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ಹುಡುಗರು ತಲೆ ಕಟ್ಟಿ ಆಮೇಲೆ ಅವರು ಸುಸೈಡ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಇದೆಲ್ಲ ಎಚ್ಚರದಿಂದ ಇರಿ. ನೋಡಿ, ಕೋಜಿಕೋಡ್ನಲ್ಲಿ ನಡೆದಂತ ಒಂದು ದುರಂತ ಕಥೆ ಇದು. ಬಸ್ನಲ್ಲಿ ದೀಪಕ್ ಕಣ್ಣೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಬಸ್ನಲ್ಲಿ ಓರ್ವ ಯುವತಿ ಪ್ರಯಾಣ ಮಾಡ್ತಾ ಇದ್ಲು. ಬಸ್ ರಶ್ ಆಗಿದ್ದಕ್ಕೆ ದೀಪಕ್ ದೇಹ ಶಿಂಜಿತಾಗೆ ತಾಗಿತ್ತು. ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅದನ್ನ ಶಿಂಜಿತಾ ಬೇಕು ಅಂತಾನೆ ತನ್ನ ದೇಹವನ್ನ ತಾಗಿಸ್ತಾ ಇರೋದು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿರೋಧ ಒಡ್ಡುವಂತಹ ಹಾವಭಾವ ಆಕೆಯ ಮುಖದಲ್ಲಿ ಇರಲೇ ಇಲ್ಲ. ಆತ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾನಂತಂದ್ರೆ ಅದನ್ನ ತಡಿಬೇಕಾಗಿರುವಂತ ಕೆಲಸ ಈಕೆಯಿಂದ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಂದು ರೀತಿ ಹಸನ್ಮುಖಿಯಾಗಿ ವಿಡಿಯೋ ಮಾಡ್ತಾ ಇದ್ದದ್ದು. ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಪೋಸ್ಟ್ ಮಾಡಿದ್ಲು ಈಕೆ. ಯುವತಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು. ವಿಡಿಯೋ ನೋಡಿ ದೀಪಕ್ ಒಂದು ಕ್ಷಣ ಬೆಚ್ಚಿ ಬಿದ್ರು. ಮನನೊಂದು ದೀಪಕ್ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ನೋಡಿ, ಕೆಲವರ ಹುಚ್ಚಾಟಗಳು ಯಾವ ರೀತಿಯ ಅವಾಂತರಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಹುಚ್ಚಾಟ ಮಾಡೋರು ಎಲ್ಲರೂ ಕೂಡ ಇಂಥವುಗಳನ್ನ ಗಮನಿಸಬೇಕು. ನಿಮ್ಮ ದಿಮಾಕಿಗೆ, ನಿಮ್ಮ ಲೈಕ್ಸ್ಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲ ಆದ್ಮೇಲೆ ಯುವತಿಯ ವಿರುದ್ಧ ದೀಪಕ್ ಕುಟುಂಬಸ್ಥರು ದೂರನ್ನ ಕೊಟ್ಟರು. ಕೊನೆಗೂ ವ್ಲಾಗರ್ ಶಿಂಜಿತಾ ಮುಸ್ತಫಾರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆದ್ದರಿಂದ ಪುರುಷರು ಹೋದಲ್ಲಿ ಬಂದಲ್ಲಿ ಬಹಳ ಎಚ್ಚರ ವಹಿಸಿ. ಇಂಥ ಯುವತಿಯರು ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ಹುಡುಗರು ತಲೆ ಕಟ್ಟಿ ಆಮೇಲೆ ಅವರು ಸುಸೈಡ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಇದೆಲ್ಲ ಎಚ್ಚರದಿಂದ ಇರಿ.
ನೋಡಿ, ಕೋಜಿಕೋಡ್ನಲ್ಲಿ ನಡೆದಂತ ಒಂದು ದುರಂತ ಕಥೆ ಇದು. ಬಸ್ನಲ್ಲಿ ದೀಪಕ್ ಕಣ್ಣೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಬಸ್ನಲ್ಲಿ ಓರ್ವ ಯುವತಿ ಪ್ರಯಾಣ ಮಾಡ್ತಾ ಇದ್ಲು. ಬಸ್ ರಶ್ ಆಗಿದ್ದಕ್ಕೆ ದೀಪಕ್ ದೇಹ ಶಿಂಜಿತಾಗೆ ತಾಗಿತ್ತು. ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅದನ್ನ ಶಿಂಜಿತಾ ಬೇಕು ಅಂತಾನೆ ತನ್ನ ದೇಹವನ್ನ ತಾಗಿಸ್ತಾ ಇರೋದು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿರೋಧ ಒಡ್ಡುವಂತಹ ಹಾವಭಾವ ಆಕೆಯ ಮುಖದಲ್ಲಿ ಇರಲೇ ಇಲ್ಲ. ಆತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾನಂತಂದ್ರೆ ಅದನ್ನ ತಡಿಬೇಕಾಗಿರುವಂತ ಕೆಲಸ ಈಕೆಯಿಂದ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಂದು ರೀತಿ ಹಸನ್ಮುಖಿಯಾಗಿ ವಿಡಿಯೋ ಮಾಡ್ತಾ ಇದ್ದದ್ದು. ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಪೋಸ್ಟ್ ಮಾಡಿದ್ಲು ಈಕೆ. ಯುವತಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು. ವಿಡಿಯೋ ನೋಡಿ ದೀಪಕ್ ಒಂದು ಕ್ಷಣ ಬೆಚ್ಚಿ ಬಿದ್ರು. ಮನನೊಂದು ದೀಪಕ್ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ನೋಡಿ, ಕೆಲವರ ಹುಚ್ಚಾಟಗಳು ಯಾವ ರೀತಿಯ ಅವಾಂತರಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಹುಚ್ಚಾಟ ಮಾಡೋರೆಲ್ಲರೂ ಕೂಡ ಇಂಥವುಗಳನ್ನ ಗಮನಿಸಬೇಕು. ನಿಮ್ಮ ದಿಮಾಕಿಗೆ, ನಿಮ್ಮ ಲೈಕ್ಸ್ಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲ ಆದ್ಮೇಲೆ ಯುವತಿಯ ವಿರುದ್ಧ ದೀಪಕ್ ಕುಟುಂಬಸ್ಥರು ದೂರನ್ನ ಕೊಟ್ಟರು. ಕೊನೆಗೂ ವ್ಲಾಗರ್ ಶಿಂಜಿತಾ ಮುಸ್ತಫಾರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆದ್ದರಿಂದ ಪುರುಷರು ಹೋದಲ್ಲಿ ಬಂದಲ್ಲಿ ಬಹಳ ಎಚ್ಚರ ವಹಿಸಿ. ಇಂಥ ಯುವತಿಯರು ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ಹುಡುಗರು ತಲೆ ಕಟ್ಟಿ ಆಮೇಲೆ ಅವರು ಸುಸೈಡ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಇದೆಲ್ಲ ಎಚ್ಚರದಿಂದ ಇರಿ. ನೋಡಿ, ಕೋಜಿಕೋಡ್ನಲ್ಲಿ ನಡೆದಂತ ಒಂದು ದುರಂತ ಕಥೆ ಇದು. ಬಸ್ನಲ್ಲಿ ದೀಪಕ್ ಕಣ್ಣೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಬಸ್ನಲ್ಲಿ ಓರ್ವ ಯುವತಿ ಪ್ರಯಾಣ ಮಾಡ್ತಾ ಇದ್ಲು. ಬಸ್ ರಶ್ ಆಗಿದ್ದಕ್ಕೆ ದೀಪಕ್ ದೇಹ ಶಿಂಜಿತಾಗೆ ತಾಗಿತ್ತು. ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅದನ್ನ ಶಿಂಜಿತಾ ಬೇಕು ಅಂತಾನೆ ತನ್ನ ದೇಹವನ್ನ ತಾಗಿಸ್ತಾ ಇರೋದು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿರೋಧ ಒಡ್ಡುವಂತಹ ಹಾವಭಾವ ಆಕೆಯ ಮುಖದಲ್ಲಿ ಇರಲೇ ಇಲ್ಲ. ಆತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾನಂತಂದ್ರೆ ಅದನ್ನ ತಡಿಬೇಕಾಗಿರುವಂತ ಕೆಲಸ ಈಕೆಯಿಂದ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಂದು ರೀತಿ ಹಸನ್ಮುಖಿಯಾಗಿ ವಿಡಿಯೋ ಮಾಡ್ತಾ ಇದ್ದದ್ದು. ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಪೋಸ್ಟ್ ಮಾಡಿದ್ಲು ಈಕೆ. ಯುವತಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು. ವಿಡಿಯೋ ನೋಡಿ ದೀಪಕ್ ಒಂದು ಕ್ಷಣ ಬೆಚ್ಚಿ ಬಿದ್ರು. ಮನನೊಂದು ದೀಪಕ್ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ನೋಡಿ, ಕೆಲವರ ಹುಚ್ಚಾಟಗಳು ಯಾವ ರೀತಿಯ ಅವಾಂತರಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಹುಚ್ಚಾಟ ಮಾಡೋರೆಲ್ಲರೂ ಕೂಡ ಇಂಥವುಗಳನ್ನ ಗಮನಿಸಬೇಕು. ನಿಮ್ಮ ದಿಮಾಕಿಗೆ, ನಿಮ್ಮ ಲೈಕ್ಸ್ಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲ ಆದ್ಮೇಲೆ ಯುವತಿಯ ವಿರುದ್ಧ ದೀಪಕ್ ಕುಟುಂಬಸ್ಥರು ದೂರನ್ನ ಕೊಟ್ಟರು. ಕೊನೆಗೂ ವ್ಲಾಗರ್ ಶಿಂಜಿತಾ ಮುಸ್ತಫಾರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆದ್ದರಿಂದ ಪುರುಷರು ಹೋದಲ್ಲಿ ಬಂದಲ್ಲಿ ಬಹಳ ಎಚ್ಚರ ವಹಿಸಿ. ಇಂಥ ಯುವತಿಯರು ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ಹುಡುಗರು ತಲೆ ಕಟ್ಟಿ ಆಮೇಲೆ ಅವರು ಸುಸೈಡ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಇದೆಲ್ಲ ಎಚ್ಚರದಿಂದ ಇರಿ.